ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ಗೀ ರೈಸ್ ರೆಸಿಪಿನ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಈ ಗೀ ರೈಸ್ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ಕಡಿಮೆ ಸಮಯ ಬೇಕಾಗುತ್ತೆ ಈ ಗೀ ರೈಸ್ ರೆಸಿಪಿ ಮಾಡೋದಕ್ಕೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಇದಕ್ಕೆ ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 3 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 9 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿ 1 ಬೌಲು ಸೊಪ್ಪು ತೊಗೊಂಡಿದ್ದೀನಿ. ಮಸಾಲ ಇಂಗ್ರೀಡಿಯೆಂಟ್ಸಿಗೆ ಬಂದರೆ ನಾನು ಇದಕ್ಕೆ ಜಾಪತ್ರೆ, ಲವಂಗ, ಚಕ್ಕೆ, ಗ್ರೀನ್ ಏಲಕ್ಕಿ, ಕಪ್ಪು ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು ಅಂತ ಹೇಳ್ತಾರೆ, ಕಲ್ಲುವ್ವ, ಪಲಾವ್ ಎಲೆನೂ ತೊಗೊಳ್ಬೋದು ಬೇಕು ಅಂದರೆ. 3 ಲೋಟ ಅಕ್ಕಿ ನೆನೆಸಿದ್ದೀನಿ. ಇದಕ್ಕೆ ನಾನು 1 ಲೋಟ ಕಾಯಿ ಹಾಲು ತೊಗೊಂಡಿದ್ದೀನಿ. ಕಾಯಿನ ಸಣ್ಣದಾಗಿ ಕಟ್ ಮಾಡಿ ರುಬ್ಬಿ ಹಾಲು ಸೋಸಿಟ್ಕೊಂಡಿರೋದು ಕಾಯಿ ಹಾಲನ್ನ. ನೆಕ್ಸ್ಟ್ ಇದಕ್ಕೆ ಗೋಡಂಬಿ ತೊಗೊಂಡಿದ್ದೀನಿ. 1 ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಚಕ್ಕೆ, ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಕಲ್ಲುವ್ವ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ವೆಜಿಟೇಬಲ್ ಬಾತ್ಗಾಗಿರ್ಬೋದು, ಪಲಾವ್ಗಾಗಿರ್ಬೋದು, ಬಿರಿಯಾನಿ ರೆಸಿಪಿಗಳಿಗೆ ಕಲ್ಲುವ್ವ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದನ್ನೆಲ್ಲ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದ ನಂತರ. ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಯಾವುದೇ ಕಾರಣಕ್ಕೂ ಫಸ್ಟ್ ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿ ಸೊಪ್ಪೆಲ್ಲ ಬೇಯೋದಿಲ್ಲ. ಲಾಸ್ಟಲ್ಲಿ ಟೊಮೊಟೊ ಹಾಕಬೇಕು, ಯಾಕಂದರೆ ಹುಳಿ ಅಂಶ ಇರೋದ್ರಿಂದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇ ಟೊಮೊಟೊ ಹಾಕಿದ ನಂತರ ಹಾಕ್ಕೊಳ್ಬೇಕು. ಅದನ್ನು ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಕಾಯಿ ಹಾಲು ಆ್ಯಡ್ ಮಾಡ್ಕೊಳ್ಳಿ. ನಾನು 3 ಲೋಟ ಅಕ್ಕಿ ಹಾಕಿರೋದ್ರಿಂದ ಇದಕ್ಕೆ 1 ಲೋಟ ಕಾಯಿ ಹಾಲು ಹಾಕಿದ್ದೀನಿ. 5 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಗೀ ರೈಸು
ಮತ್ತು ಪಲಾವ್ ರೆಸಿಪಿಗಳಿಗೆಲ್ಲ ನೀರನ್ನು ಅಳತೆ ಪ್ರಮಾಣದಲ್ಲಿ ಹಾಕಿದ್ರಷ್ಟೇ ಉದುದ್ರಾಗಿ ಬರೋದು. ಇಲ್ಲಾಂದರೆ ಜಾಸ್ತಿ ಆಗೋಗುತ್ತೆ, ಇಲ್ಲಾಂದರೆ ಕಡಿಮೆ ಆಗೋಗುತ್ತೆ. ಒಂದು 1/4 ಲೋಟ ಹೆಚ್ಚು ಕಡಿಮೆ ಆದರೂ ಏನೂ ಪರವಾಗಿಲ್ಲ, ಬಟ್ 1 ಲೋಟ 2 ಲೋಟ ಹೆಚ್ಚು ಕಡಿಮೆ ಆದ್ರಂತೂ ಚೆನ್ನಾಗಿ ಆಗೋದಿಲ್ಲ. ನಾವೇನೇ ಮಾಡಿದ್ರೂ, ಗೀ ರೈಸ್ ಮಾಡಲಿ, ವೆಜಿಟೇಬಲ್ ಬಾತ್ ಮಾಡಲಿ, ಪಲಾವ್ ಮಾಡಲಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ಉಪ್ಪು ಹಾಕಿದ ನಂತರ ಕುದಿ ಬರ್ತಾ ಇದೆ. ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಂದು ಚಿಟಿಕೆ ಅರಿಶಿನ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಆಪ್ಷನಲ್ಲು. ಚೆನ್ನಾಗಿ ಕುದೀತಾ ಇದೆ. ಒಂದು 90% ಕುದ್ದಿ ಅನ್ನ ಎಲ್ಲ ಬೆಂದ ನಂತರ ಇದನ್ನು ಲೋ ಫ್ಲೇಮಲ್ಲಿಟ್ಟು ದಮ್ ಆಗೋದಕ್ಕೆ ಬಿಡಬೇಕು. ಫೈನಲಾಗಿ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಟು ಬಿಟ್ಬಿಡಬೇಕು ದಮ್ ಆಗೋದಕ್ಕೆ. ನೆಕ್ಸ್ಟ್ ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ಬಂದಿದೆ. ಇಷ್ಟು ಆದರೆ ನಮ್ಮ ಒಳ್ಳೆ ಗೀ ರೈಸ್ ರೆಡಿ ಆಯಿತು. ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಗೀ ರೈಸ್ ರೆಸಿಪಿ ಮಟನ್ ಸಾಂಬಾರಿಗೆ, ಕೋಳಿ ಸಾಂಬಾರಿಗೆ, ನಾಟಿ ಕೋಳಿ ಸಾಂಬಾರಿಗೆ